ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. ಮೊದಲಿಗೆ ಇಂಪಾರ್ಟೆಂಟ್ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕಾಗುತ್ತೆ. ಸೊ ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಏನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಮೇಲಾಗಿ ಮಾರ್ಕೆಟಲ್ಲಿ ರಿಸ್ಕ್ ಇರೋದ್ರಿಂದ ಒಂದು ಹುಷಾರಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಹಾಗೆ ಒಂದು ಈ ವಿಡಿಯೋಸ್ಗಳು ಏನೇ ಮಾಡ್ತಾ ಇದ್ರು ಒಂದು ಎಜುಕೇಟಿವ್ ಪರ್ಪಸ್ಗೋಸ್ಕರ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಕಳೆದ ವಾರ ಒಂದು ಮಾರ್ಕೆಟ್ ಒಳ್ಳೆ ಗೇನ್ ಕೊಟ್ಟಿದೆ. ಆ ಗೇನ್ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಒಂದು ಟ್ರೆಂಡ್ ಆಕ್ಚುಲಿ ನಾನು ಅದೇ ಒಂದು ಚೆಕ್ ಮಾಡ್ತಾ ಇದ್ದೆ, ಟ್ರೆಂಡ್ ಹೆಂಗೆ ಚೇಂಜ್ ಆಗ್ಬೋದು ಅಂತ. ಸೊ ಪಾಸಿಟಿವ್ ಅಂತೂ ಟ್ರೆಂಡ್ ಸೆಟ್ ಆಗಿದೆ. ಸೊ ನೆಕ್ಸ್ಟ್ ನಾವು ಒಂದು ಒಳ್ಳೆ ಝೋನ್ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇನ್ನೂ ರೀಕನ್ಫರ್ಮೇಷನ್ಗೆ ನಾಳೆ ನಾಡಿದ್ದು ಒಂದು ಸ್ವಲ್ಪ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನಾಳೆ ನಾಡಿದ್ದು ಒಂದು ಸ್ವಲ್ಪ ಫ್ಲಾಟ್ ಇರ್ಬೋದು ಮಾರ್ಕೆಟ್. ಸೊ ಇನಿಷಿಯಲಿ ಗ್ಯಾಪ್ ಅಪ್ ಓಪನ್ ಅಂತೂ ಖಂಡಿತ ಕಾಣಿಸ್ತಿದೆ. ಯಾಕಂದ್ರೆ ಇಲ್ಲಿ ನೋಡ್ತಿದ್ರೆ ಎಸ್ ಜಿ ಎಸ್ ಗಿಫ್ಟ್ ನಿಫ್ಟಿ ಏನಿದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆಲ್ಮೋಸ್ಟ್ 200 ಪಾಯಿಂಟ್ಸ್ ಪ್ಲಸ್ ತೋರಿಸ್ತಿದೆ. ಬಟ್ ನಾಳೆ ಕರೆಕ್ಟಾಗಿ ಓಪನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಕರೆಕ್ಟ್ ಪಾಯಿಂಟ್ಸ್ ಅಲ್ಲಿ ಬರ್ತಿದೆ ಅಂತ. ಸೊ ಇನ್ ಕೇಸ್ ಇದೇ ಪಾಯಿಂಟ್ 25,832 ಎಲ್ಲ ಬಂದ್ರೆ ಒಂದು ಮತ್ತೆ ಮೊಮೆಂಟಮ್ ಒಂದಿಷ್ಟು ಸ್ಟಾಕ್ಸ್ಗಳಲ್ಲಿ ಸಿಗ್ತವೆ. ಸೊ ನೀವು ನೋಡಿಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಟ್ರೇಡರ್ ಮಾಡೋರು ಶಾರ್ಟ್ ಲಾಂಗ್ ತಗೊಳೋದು ಹುಷಾರಾಗಿ ನೋಡ್ಕೊಂಡು ತಗೊಳ್ಳಿ. ಸೊ ನನ್ನ ಹೈ ಒಂದೇನು ಕ್ಲೋಸಿಂಗ್ ಇದೆ, ಒಂದು ಎರಡು ಮೆಥಡಲ್ಲಿ ಮಾಡಿದ್ದೀನಿ. ಸಿಂಪಲ್ ಆಗಿ ಒಂದು ತಗೊಂಡ್ಬಿಡೋಣ ಇದರಲ್ಲಿ ಸದ್ಯಕ್ಕೆ. ಪ್ಲಸ್ ಪಾಸಿಟಿವ್ ಅಂತೂ ಇದೆ ಅಂತ ಕಾಣಿಸ್ತಿದೆ. ಬಟ್ ಒಂದೇ ದಿವಸದಲ್ಲಿ ಒಂದು ಪಾಸಿಟಿವ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇರಲೇಬೇಕು. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಮುಗಿದು ಒಂದು ನವಂಬರ್ ಟೈಮಲ್ಲಿ ಒಂದು ಒಳ್ಳೆ ಪೀಕ್ ಹೋಗಿರುತ್ತೆ. ಮತ್ತೆ ಮುಂದಿನ ದಿವಸಗಳಲ್ಲಿ ಮತ್ತೆ ನೋಡಬೇಕಾಗುತ್ತೆ ಎಷ್ಟಕ್ಕೆ ಬರುತ್ತೆ ಮಾರ್ಕೆಟ್ ಅಂತ. ಸೊ ಈಗಂತೂ ಪಾಸಿಟಿವ್ ಟ್ರೆಂಡ್ ಅಂತೂ ಈ ಸೈಕಲ್ ಕಂಟಿನ್ಯೂ ಆಗ್ತಾ ಇದೆ. ಸೊ 25,849 ಒಂದು ಹೈಯೆಸ್ಟ್ ಹೋಗಿತ್ತು. ಲೋ ಬಂದ್ಬಿಟ್ಟು ಲಾಸ್ಟ್ ವೀಕಲ್ಲಿ ಒಂದು 25,487. ಸೊ ಮಿಡ್ಡಲ್ಲಿ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನನ್ನ ಟಾರ್ಗೆಟ್ ಬೈ ಎಂಟ್ರಿ ಏನೇ ಮಾಡೋದಿದ್ರು ಅಬೌವ್ 2700 ಹೇಗಿದ್ರು ಓಪನ್ ಆಗುತ್ತೆ ಅನ್ಕೊಂಡಿದ್ದೀನಿ. ಸ್ಟಾಪ್ ಲಾಸ್ ಇಲ್ಲಿಗೆ ಇಟ್ಕೊಬೇಕಾಗುತ್ತೆ. ಮುಖ್ಯವಾಗಿ ಮೇಯ್ನ್ ಆಗಿ 25,668 ಇಟ್ಕೊಂಡು ಸ್ಟಾಪ್ ಲಾಸ್ ಇಡಬೇಕಾಗತ್ತೆ. ಸೊ 25,711 ಮೇಲೆ ಅಲ್ಲಿ ಕಾಣಿಸ್ತಿರ್ಬೋದು. ಅದ್ರ ಮೇಲೆ ಸ್ವಲ್ಪ ಝೂಮ್ ಮಾಡ್ತೀನಿ ಕಾಣಿಸೋಂಗೆ. ಸೊ ಬೈ ಎಂಟ್ರಿ ಏನೇ ಇದ್ರು 25,711.38 ಇದ್ರ ಮೇಲೆ ಒಂದು ಎಂಟ್ರಿ ತೊಗೊಬೇಕಾಗುತ್ತೆ. ಸೆಲ್ ಏನಾದರೂ ಸ್ಟಾರ್ಟ್ ಮಾಡೋಂಗಿದ್ರೆ 25,626 ಥರ ಆ ರೇಂಜಲ್ಲಿ ಮಾಡ್ಕೊಬೇಕಾಗತ್ತೆ. ಇನ್ ಕೇಸ್ ಪಾಸಿಟಿವ್ ಮೂಮೆಂಟ್ ಹೇಗಿದ್ರು ಕಾಣಿಸ್ತಿದೆ. ಬಟ್ ಸ್ಟಿಲ್ ಇನ್ ಕೇಸ್ ಈ ಓಪನಿಂಗಲ್ಲೇ ಒಂದು ಸ್ವಲ್ಪ ಬಂದು ನೆಗೆಟಿವ್ ಬರೋಕ್ಕೆ ಸಾಧ್ಯತೆ ಇರ್ಬೋದು. ಸೊ ನೋಡಿಕೊಂಡು ಹುಷಾರಾಗಿ ಇದು ಮಾಡಿ. ಸೊ ಅಪ್ ಟ್ರೆಂಡ್ ಅಂತೂ ಇದೆ ಅಂತ ಅನ್ಕೊಂಡಿದ್ದೀನಿ. ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಗ್ಯಾಪ್ ಅಪ್ ಆದ್ರಂತೂ ಇನ್ನೂ ಒಂದು ಒಳ್ಳೆ ಚಾನ್ಸ್ ಇದೆ ನಮಗೆ. ಸೊ ಹಾಗೆ ಒಂದು ನೋಡ್ತಿದ್ದಂಗೆ ಬ್ಯಾಂಕ್ ನಿಫ್ಟಿ ಸಹಿತ ಒಂದು ಒಳ್ಳೆ ಇದಿದೆ. ಸೊ ಮೇನ್ ನಿಫ್ಟಿಲಿ ಹೇಳ್ಬೇಕಾಗಿರೋದು ಇಲ್ಲಿ ಒಂದು ಮೇನ್ ರೆಸಿಸ್ಟೆನ್ಸ್ ಏನಿದೆ 25,949 ಆ ರೇಂಜಲ್ಲೆಲ್ಲ ಇರ್ಬೋದು. ಸೊ ಅದಕ್ಕೆ ಮೇಲೆ ಹೋಗ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಇಮಿಡಿಯೇಟ್ ಆಗಿ. ಸೊ ಸೊ ಹಾಗಾಗಿ ಒಂದು ಗ್ಯಾಪ್ ಅಪ್ ಓಪನ್ ಆಗಿದ್ರು ಒಂದು ಕನ್ಸಾಲಿಡೇಟ್ ಆಗಿ ಫ್ಲಾಟ್ ಆಗಿ ಕ್ಲೋಸ್ ಆಗ್ಬೋದು. ಸೊ ಸೈಡ್ ವೇಸ್ ತುಂಬ ಇರ್ತವೆ ಮಾರ್ಕೆಟು, ನೋಡಿಕೊಂಡು ಟ್ರೇಡ್ ಮಾಡಿ. ಬ್ಯಾಂಕ್ ನಿಫ್ಟಿಲೂ ಹಾಗೆ ಒಂದು ಆಲ್ಮೋಸ್ಟ್ 1,200 ಪಾಯಿಂಟ್ಸ್ ಅಂತೂ ಶುಕ್ರವಾರ ಬಂದಿದೆ. ಸೊ ಹಾಗೆ ಒಂದು ಇಲ್ಲಿಂದ ಒಂದು ನೋಡ್ತಾ ಇದ್ರೆ ಒಂದು 54,300 ಲೆವೆಲ್ ಎಲ್ಲ 294 ಅಲ್ಲಿ ರೇಂಜಲ್ಲೇ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿರ್ಬೋದು. ಸಪೋರ್ಟ್ ಸಹಿತ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತೂ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಸದ್ಯಕ್ಕೆ. ಅದೆಲ್ಲ ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ಕೆಳಗಡೆ ಹೋಗುತ್ತೆ, ಆಮೇಲೆ ನೋಡೋಣ. ಸದ್ಯಕ್ಕಂತೂ ಸ್ಟ್ರಾಂಗ್ ಸಪೋರ್ಟ್ ಅಂತೂ ಒಂದು 53,433 ರೇಂಜಲ್ಲಿದೆ. ಒಂದು ರೆಸಿಸ್ಟೆನ್ಸ್ ಅಂತೂ ಇಲ್ಲಿ ಬಿಲ್ಡ್ ಆಗ್ತಾ ಇದೆ 54,294 ರೇಂಜಲ್ಲಿ. ಸೊ ಇದೆಲ್ಲ ನೋಡಿಕೊಂಡು ಒಂದು ಇನ್ವೆಸ್ಟ್ ಮಾಡಿ. ಮತ್ತೆ ಐ ಪಿ ಒ ಒಂದು ಲಿಸ್ಟ್ ಆಗಿತ್ತು ಬಜಾಜ್ ಅಂತೂ, ನಾನಂತೂ ಎಕ್ಸಿಟ್ ಆಗಿದ್ದೀನಿ. ಮತ್ತೆ ಯಾವ್ದಾದ್ರು ಇಟ್ಕೊಂಡಿದ್ರೆ ನೋಡ್ಕೊಂಡು ಇದು ಮಾಡಿ. ಮತ್ತೆ ಲಾಸ್ಟ್ ವೀಕ್ ಏನು ಅಲ್ಲಿ 3 ಐ ಪಿ ಒ ಬಂದಿತ್ತು ಮೇನ್ ಲೈನ್. ಅದು ಲಿಸ್ಟ್ ಆಗ್ತಿದೆ ಸೋಮವಾರ ದಿವಸ. ಸೊ ವೆಸ್ಟರ್ನ್ ಕ್ಯಾರಿಯರ್ಸ್, ಆರ್ಕಿಡ್ ಡೆವಲಪರ್ಸ್, ನಾರ್ದರ್ನ್ ಆರ್ಕ್ ಕ್ಯಾಪಿಟಲ್.
ಸೊ ಒಳ್ಳೆ ಕ್ಯಾಪಿಟಲ್ ಇದು ಜಿ ಎಂ ಪಿ ಏನಿದೆ ಅದು ಒಂದು ಒಳ್ಳೆ ಗೇನ್ ಇದಂತೂ ಕೊಟ್ಟಿದೆ ಆರ್ಕೇಡ್ ಅಂಡ್ ನಾರ್ತನ್ ಆರ್ಕಲ್ಲಿ. ವೆಸ್ಟರ್ನ್ ಅಲ್ಲಿ 11% ಅಂತ ತೋರಿಸಿದೆ. ಲಿಸ್ಟಿಂಗ್ ನೋಡ್ಕೊಂಡು ಒಂದು ಸೇಲ್ ಮಾಡೋದು ಒಳ್ಳೇದು, ಯಾಕಂದ್ರೆ ಫ್ಲಾಟ್ ಸೇಲ್ ನೆಗೆಟಿವ್ ಎಲ್ಲ ಹೋಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ನಂತರ ದಿವಸದಲ್ಲಿ ಸೇಲ್ ಮಾಡ್ತೀನಿ ಅಂದ್ರೆ ಓಕೆ. ಇನ್ನು ಬರೋ ದಿವಸಗಳಲ್ಲಿ ಒಂದು 23rd ಇಂದ 25th ತನಕ ಒಂದು ಮನಾಬಾ ಫೈನಾನ್ಸ್ ಒಂದು ಒಳ್ಳೆ 50% ಅಂತೂ ಕಾಣಿಸ್ತಿದೆ. ನಾ ಹೇಳೋದೇನಂದ್ರೆ 25th ಲಾಸ್ಟ್ ಡೇನೆ ಒಂದು ಮನಾಬಾ ಫೈನಾನ್ಸ್ಗೆ ಅಪ್ಲೈ ಮಾಡಿ. ಮತ್ತೆ KRN ಸಹಿತ ಒಂದು ಒಳ್ಳೆ GMP ಕಾಣಿಸ್ತಾ ಇದೆ. ಸೊ ಇದು ಸಹಿತ ಒಂದು ಲಾಸ್ಟ್ ಡೇ 27 ಬಂದ್ಬಿಟ್ಟು ಫ್ರೈಡೇ ಇರುತ್ತೆ, ಅದು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಸೊ ಆದಷ್ಟು ಈ 2 IPO ಮಿಸ್ ಮಾಡಬೇಡಿ. ಹಾಗೆ ಒಂದು ಲಾಟ್ರಿ ತರ ಒಂದು ಸಿಕ್ಕಿದ್ರೆ ನಿಮ್ಗೆ ಒಳ್ಳೇದು. ಸೊ ಈ ವಾರದ ಒಂದು ಸ್ಟಾಕ್ಸ್ಗಳು ನೋಡೋದಿದ್ರೆ ಮೇನ್ ಅಯಾನ್ ಎಕ್ಸ್ಚೇಂಜ್ ಇಂಡಿಯಾ ನೋಡ್ಬೇಕಾಗುತ್ತೆ. ಸೊ ಒಂದು ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು. ಸೊ ಇದು ಮತ್ತೆ ಒಂದು ರೀಟೆಸ್ಟಲ್ ಆಗಿ ಒಂದು ಕನ್ಸಾಲ್ಟೇಟ್ ಅಂತೂ ಆಗಿದೆ. ಸೊ ಮತ್ತೆ ಆಗ್ತಾ ಇದೆ ಇನ್ನು ಒಂದೇನು ಇನ್ ಕೇಸ್ ಏನಾದರೂ ಅಬೌವ್ ಒಂದು 740 ಅದರಂಥದ್ದು 765 ಎಲ್ಲ ಹೋದ್ರೆ ಮತ್ತಷ್ಟು ಮೇಲೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಆಲ್ ಟೈಮ್ ಅಂತೂ ರೀಚ್ ಆಗ್ತಾ ಇದೆ ಹೈ. ಸೊ ಇದು ಒಂದು ಒಳ್ಳೆ ಇರೋದೆ. ಸೊ ಇಷ್ಟು ದಿವಸ ಮೆಟಲ್ ಒಂದು ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಇದರಲ್ಲಿ ಎಸ್ಪೆಷಲಿ ಹಿಂದೂಸ್ತಾನ್ ಜಿಂಕ್ ಅಂಡ್ ಹಿಂದೂಸ್ತಾನ್ ಕಾಪರ್ ಎರಡು ಒಂದು ಒಳ್ಳೆ ಸ್ಟಾಕ್ಸ್ಗಳು. ಸೊ ಲಾಂಗ್ ಟೈಮ್ ನೋಡ್ಕೊಂಡು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದನ್ನು ಇನ್ವೆಸ್ಟ್ ಮಾಡಿದ್ರೆ ಬೆಟರ್. ಸೊ ಇದೊಂದು ಒಳ್ಳೆ ಸ್ಟಾಕ್ ಆಗ್ಲಿಕ್ಕೆ ಒಂದು ಒಳ್ಳೆ ಒಂದು ಈ ಫಾರ್ಮೇಶನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ದಿವಸದಿಂದ ಒಂದು ಡೌನ್ ಸೈಡ್ ಇದ್ದಿದ್ದು ಒಂದು ಅಪ್ ಸೈಡ್ ಟ್ರೆಂಡ್ ಸ್ಟಾರ್ಟ್ ಆಗಿ ಬಂದಿದೆ. ಸೊ ಸ್ಟ್ರಾಂಗ್ ಸಪೋರ್ಟ್ ಅಂತೂ ಇಲ್ಲಿ ಬಿಲ್ಡ್ ಆಗ್ತಾ ಆಗಿದೆ ಈ ರೇಂಜಲ್ಲಿ. ಸೊ ಹಾಗಾಗಿ ಒಂದು ಇದು ಒಳ್ಳೆ ಬೆಟ್ ಆಗುತ್ತೆ ಇವಾಗ ಬೈ ಮಾಡೋದು. ಸೊ ನೆಕ್ಸ್ಟ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅರೌಂಡ್ 665 ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಒಂದು ಬೈ ಮಾಡ್ಕೊಳೋದು ಒಳ್ಳೇದು. ಸೊ ಮಲ್ಟಿಯರ್ ಬ್ಯಾಗರ್ ತರ ಫಾರ್ಮ್ ಆಗಿತ್ತು, ಯಾಕಂದ್ರೆ ಈ ತರದ್ದೆಲ್ಲ ಬಂದು ಮತ್ತೆ ಒಂದು ಗೇನ್ ಆದ್ರೆ ಮತ್ತಷ್ಟು ಮೇಲೆ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲ ಈ ಹಿಂದೂಸ್ತಾನ್ ಕಾಪರ್ ಆಸ್ ವೆಲ್ ಆಸ್ ಇದು ಹಿಂದೂಸ್ತಾನ್ ಜಿಂಕ್ ಎರಡು ಒಂದು ಕಾನ್ಸಂಟ್ರೇಟ್ ಮಾಡಿ. ಆಪ್ಟಿಮಸ್ ಸಹಿತ ಒಂದು ಒಳ್ಳೆ ಲಾಸ್ಟ್ ಸುಮಾರು ದಿವಸದಿಂದ ಕೊಡ್ತಾ ಇದೆ, ಮತ್ತಷ್ಟು ಏರಿಕೆ ಕಾಣೋಕ್ ಸಾಧ್ಯತೆ ಜಾಸ್ತಿ ಇದೆ. ಹೆಚ್ಚಿಮೊಕ್ಕ ನಾನು ಕ್ಲೌಡ್ ಹಾಕಿ ನೋಡ್ತಾ ಇದ್ದೆ. ಸೊ ವೆರಿ ಗುಡ್ ಪೊಸಿಷನ್ ಅಂತೂ ಇದೆ. ಸೊ ಝೊಮ್ಯಾಟೊ ಕೂಡ ನೀವು ಬೈ ಮಾಡಿ ಮುಂದಿನ ದಿವಸಗಳಲ್ಲಿ ಇಟ್ಕೊಬೋದು. ಸೊ ಒಂದು ಒಳ್ಳೆ ಸೊ ಮತ್ತಷ್ಟು ಏರಿಕೆ ಬರಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ದಿವಸಗಳಲ್ಲಿ. ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 325 ರೇಂಜಲ್ಲಿ ಇರುತ್ತೆ. ಒಂದು 290 ಇಲ್ಲ ಒಳ್ಳೆ ಲಾಂಗ್ ಟರ್ಮ್ಗೆ ಅಂತ ನೋಡಿಕೊಂಡು ಕಂಪ್ಲೀಟ್ ಸ್ಪಾಟ್ ಥರ ಫಾರ್ಮ್ ಆಗಿಲ್ಲ, ಸ್ಟಿಲ್ ಒಂದು ಒಳ್ಳೆ ಮೊಮೆಂಟಮ್ ಅಂತೂ ಇದೆ ಇದರಲ್ಲಿ. ಸೊ ನೋಡ್ಬೋದು ನೀವು. ಸೊ ಟಚ್ ಆಗಿ ಒಂದು ಮತ್ತಷ್ಟು ಹೈ ಕಾಣಿಸ್ತಿದೆ ಒಂದು. ಸೊ ಮತ್ತಷ್ಟು ಗೇನ್ ಆಗೋ ಸಾಧ್ಯತೆ ಇದೆ. ಹಿಂದೆ ಸಹಿತ ಹೇಳಿದ್ದೆ ಒಂದು ಒಬಾಗ್ ಮತ್ತೆ ಅಯಾನ್ ಎಕ್ಸ್ಚೇಂಜ್ ಎರಡೂ ನನ್ನ ಫೇವ್ರೆಟ್ ಸ್ಟಾಕ್. ಒಬಾಗ್ ಕೂಡ ಒಂದು ರೀಟೆಸ್ಟ್ ಝೋನಲ್ಲೇ ಇದೆ, ಬಟ್ ಇದು ನಾವು ಬೈ ಅಂತ ರೆಕಮೆಂಡೇಶನ್ ಅಂತಲ್ಲ. ಸೊ ಮೇನ್ ಏನಾಗ್ತಿದೆ ಅಂದ್ರೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಇಲ್ಲಂತೂ ಇದೆ ಇದರಲ್ಲಿ. ಸೊ ಹಾಗಾಗಿ ರೀಬೌನ್ಸ್ ಆದಂಗಿದೆ. ಆದ್ರೂ ಒಂದು ಏನಾದ್ರು ಎಂಟ್ರಿ ಕೊಡೋರು ಅಬೌವ್ 1500 ಬಂದ್ರೆ ಈ ಕ್ಲೋಸಿಂಗು ಒಂದು 1518 ಇದೆ ಸದ್ಯಕ್ಕೆ ಕ್ಲೋಸಿಂಗು. ಬಟ್ ನಾಳೆ ಓಪನಿಂಗ್ ಅಲ್ಲಿ ಮತ್ತಷ್ಟು ಇದು ಬರುತ್ತಾ ಅಲ್ಲೇ ಒಂದು ವಾಪಸ್ ಹೋಗುತ್ತಾ ನೋಡ್ಬೇಕಾಗುತ್ತೆ. ಸೊ ಸೊ ಇಲ್ಲಿ ಒಂದು ನೋಡ್ತಾ ಇದ್ರೆ ಒಂದು ಇದರಿಂದ ಮೇಲೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಆಲ್ ಟೈಮ್ ಹೈ ಮತ್ತಷ್ಟು ಹೈ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಒಂದು ಬಿಗ್ ಸ್ಪಾಟ್ ತರ ಫಾರ್ಮ್ ಆಗಿದೆ ಇದು. ಅಗೇನ್ ಇಟ್ಸ್ ಎ ಮಲ್ಟಿಬೈಗರ್ ಟೈಪ್ ಫಾರ್ಮ್ ಆಗಿದ್ದು. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಡಬಲ್ ಆಗಿದೆ. ಸ್ಟಿಲ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದಾಗ ಇದು ಒಂದು ಒಳ್ಳೆ ಸ್ಟಾಕ್ ಆಗುತ್ತೆ. ಇದಾಗಿತ್ತು ಈ ವಾರದ ಒಂದು ವಿಡಿಯೋ. ಮತ್ತೆ ಮುಂದಿನ ವಾರಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.